Hi everyone. ಈ ವಿಡಿಯೋದಲ್ಲಿ ನಾವು instead of multiplying by 15 we have to multiply first by 5 and next by 3 ಇದರ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಸಂಖ್ಯೆ ಅದು ಲಾರ್ಜ್ ನಂಬರ್ ಇರಬಹುದು ಅಥವಾ ದೊಡ್ಡ ಸಂಖ್ಯೆ ಇಂಟು 15 ಅಂದಾಗ ನಾವು 15 ಬಗ್ಗೆ ಗೊತ್ತಿರದಿದ್ದಾಗ ಅಥವಾ 15 ಟೇಬಲ್ ಗೊತ್ತಿರದಿದ್ದಾಗ ಅಥವಾ ಈಸಿಯಾಗಿ ನಾವು ಹೇಗೆ ಮಲ್ಟಿಪ್ಲೈ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ 15 = ಏನಾಗುತ್ತೆ 5 × 3 ಆಗುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ 4836 × 15 ಕೊಟ್ಟಾರೆ. ಸೊ 4836 × 15 ಮಾಡೋ ಬದಲು ನಾವು ಏನು ಮಾಡೋದಂದ್ರೆ 4836 × 5 ಮಾಡೋದು ಫಸ್ಟ್. ಸೊ ನಾವು 5 ಮಲ್ಟಿಪ್ಲಿಕೇಶನ್ ಟ್ರಿಕ್ ಬಗ್ಗೆ ನಮಗೆ ಗೊತ್ತಿದೆ. ಕೊಟ್ಟಂತ ಸಂಖ್ಯೆಯನ್ನು ಅರ್ಧ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ ಇಂಟು 10 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ನೋಡಿ 4836 × 5 ಅಂದಾಗ 2 2 2 4 2 1 1 ಉಳಿತು 16 ಆಯಿತು 2 2 16 1 0 ಇಡಬೇಕು. ಇದು ಇವನ್ ನಂಬರ್ ಇದೆ. ಇವನ್ ನಂಬರ್ ಇದ್ದಾಗ ಲಾಸ್ಟ್ 0 ಇಡಬೇಕು ಅಥವಾ ಲಾಸ್ಟ್ ಆಡ್ ನಂಬರ್ ಇತ್ತಂದ್ರೆ 5 ಇಡಬೇಕು. ಈ ತರ ನಮಗೆ 5 ಮಲ್ಟಿಪ್ಲಿಕೇಶನ್ ಮೆಥಡ್ ಗೊತ್ತಿದೆ. ಸೊ ಇದು ಇಷ್ಟು ಬಂತ ಆನ್ಸರ್. ನೆಕ್ಸ್ಟ್ ಏನು ಮಾಡಬೇಕಂತ ಈ ಬಂದಂತ ಆನ್ಸರ್ಗೆ ಇಂಟು 3 ಮಾಡಬೇಕು. ಸೊ 24180 × 3 ಅಂದಾಗ 3 0 0 3 8 24 3 1 3 2 5 3 4 12 3 6 1 7 ಆಯಿತು. 72540 ಅಂತ ಆನ್ಸರ್. ಸೊ ನಾವು ಇಲ್ಲಿ ತಿಳಿಸುವಾಗ ಇದು ಲಾಂಗ್ ಮೆಥಡ್ ಆಗುತ್ತೆ. ಬಟ್ ನಾವು ಮೈಂಡ್ ಅಲ್ಲಿ ಫಾಸ್ಟ್ ಆಗಿ ಮಾಡೋದ್ರಿಂದ ನಮಗೆ ಬೇಗನೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಲೆಟ್ಸ್ ವಿ ಚೆಕ್. ಈಗ 15 ಇಂದ ನಾವು ಚೆಕ್ ಮಾಡೋಣ. 4836 × 15 ಅಂದ್ರೆ ಇಲ್ಲಿ ನಾವು 15 ಮಲ್ಟಿಪ್ಲಿಕೇಶನ್ ಟ್ರಿಕ್ ಬಗ್ಗೆ ನಮಗೆ ಗೊತ್ತಿದೆ. ಒಂದನ್ನು ಕನ್ಸಿಡರ್ ಮಾಡಬಾರ್ದು. 5 6 30 ನೆಕ್ಸ್ಟ್ 5 3 15 ಅದರ ಹಿಂದಿನ ನಂಬರ್ 6 15 19 5 15 16 21 21 3 24 ಆಯಿತು. ಅದೇ ರೀತಿ 5 8 40 ಅದರ ಹಿಂದಿನ ನಂಬರ್ 3 43 ಇದೊಂದು ಕ್ಯಾರಿ 2 ಇಲ್ಲ 43 2 45 ಆಯಿತು. ಅದೇ ರೀತಿ 5 4 20 ಅದರ ಹಿಂದಿನ ನಂಬರ್ 28 ಇದೊಂದು ಕ್ಯಾರಿ 4 32 ಆಯಿತು. ಇಲ್ಲಿ 3 ಕ್ಯಾರಿ ಬಂತು. ಆಮೇಲೆ ಈ 4 3 ಸೇರಿಸಿದ್ರೆ 7 ಆಯಿತು. ಇಲ್ಲಿ ಕೂಡ ಆನ್ಸರ್ ಏನು ಬಂತು 72540 ಬಂತು. ಇಲ್ಲಿ ಕೂಡ 72540 ಬಂತು. ಸೊ ನಾವು ಯಾವುದೇ ಒಂದು ಲಾರ್ಜ್ ನಂಬರ್ ಅನ್ನು ಕೊಟ್ಟು ಇಂಟು 15 ಅಂತ ಮಾಡಿ ಅಂದಾಗ ನಮಗೆ 15 ಟೇಬಲ್ ಬೇಗ ನೆನಪು ಬರದೇ ಇದ್ದಾಗ ಅಥವಾ ಡಿಫಿಕಲ್ಟ್ ಅನಿಸಿದಾಗ ನಾವು ಏನು ಮಾಡಬೇಕು ಅದನ್ನ ಫ್ಯಾಕ್ಟರ್ ಆಗಿ ಡಿವೈಡ್ ಮಾಡ್ಕೊಂಡು ಅಂದ್ರೆ 15 = 5 × 3 ಆಗುತ್ತೆ. ಫಸ್ಟ್ 5 ಇಂದ ಮಾಡಬೇಕು. ಅದು ಈಸಿ ಟ್ರಿಕ್ ಗೊತ್ತಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು 3 ಇಂದ ಗುಣಿಸಬೇಕು. ನಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಮ್ಯಾಥ್ಸ್ ಅನ್ನು ನಾವು ಯಾವ ರೀತಿ ಸ್ಮಾರ್ಟ್ ಆಗಿ ಕಲಿಬಹುದು ಅನ್ನೋದನ್ನ ನಾವು ಥಿಂಕ್ ಮಾಡಿ ಈ ತರ ಬಳಸೋದ್ರಿಂದ ಈಸಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರೆ ಈಸಿಯಾಗಿ ಬಿಡಿಸಬಹುದು. Please like, share and subscribe my channel. Thank you.